ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿ ವಿ ವೀಕ್ಷಕರಿಗೆ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಅಕ್ಕನ ಒಂದು ವಚನ ತೆಗೆದುಕೊಂಡು ಆಹಾರವ ಕಿರಿದು ಮಾಡಿರನ್ನ ಅಂತ ಈಗಾಗಲೇ 2 ಎಪಿಸೋಡ್ಗಳನ್ನು ಮುಗಿಸಿದ್ದೀವಿ. ಇದು 3ನೇ ಸಂಚಿಕೆ. ಹಿಂದಿನ ಸಂಚಿಕೆಯಲ್ಲಿ ನಾವು ಸಾತ್ವಿಕ ಆಹಾರದ ಕುರಿತು ಚಿಂತನೆಯನ್ನು ಮಾಡಿದ್ದೀವಿ. ಇವತ್ತು ರಾಜಸಿಕ ಆಹಾರದ ಬಗ್ಗೆ ಚಿಂತನೆಯನ್ನು ಮಾಡೋಣ. ಆಹಾರದಲ್ಲಿ 3: ಸಾತ್ವಿಕ, ರಾಜಸಿಕ, ತಾಮಸಿಕ. ರಾಜಸಿಕ ಕುರಿತು ಮತ್ತೆ ಒಂದು ಶ್ಲೋಕವನ್ನು ವಿಶ್ಲೇಷಣೆ ಮಾಡೋಣ. ಕಟ್ವಾಮ್ಲ ಲವನಾ ತೀಕ್ಷ್ಣ ರೂಕ್ಷ ವಿದಾಹಿನಃ ಆಹಾರಾಹ ರಾಜಸ ಶ್ರೇಷ್ಠಾಹ ದುಃಖ ಶೋಕಮಯ ಪ್ರದಾಹ ಅಂತ ಶ್ಲೋಕ ಬರುತ್ತೆ. ಕಟ್ವಾಮ್ಲ, ಕಟ್ವ ಅಂದರೆ ಒಗರು, ಆಮ್ಲ ಅಂದರೆ ಹುಳಿ, ಲವನಾತ್ಯುಷ್ಣ, ಲವಣ ಅಂದರೆ ಉಪ್ಪು ಇರತಕ್ಕಂಥದ್ದು, ಅತ್ಯುಷ್ಣ ಅಂದರೆ ಬಿಸಿಯಾಗಿರ್ತಕ್ಕಂಥದ್ದು, ತೀಕ್ಷ್ಣ ಒಣಗಿ ಬಹಳ ಖಾರವಾಗಿರ್ತಕ್ಕಂಥದ್ದು, ಘಾಟವಾಗಿರ್ತಕ್ಕಂಥದ್ದು, ರೂಕ್ಷ ಅಂದರೆ ಒಣಗಿದಂಥದ್ದು, ವಿದಾಹಿನ ಆಹಾರಾಹ ರಾಜಸ ಶ್ರೇಷ್ಠಾಹ. ಇಂಥ ಆಹಾರ, ಯಾವ ಆಹಾರ ಹುಳಿ ಖಾರ ಉಪ್ಪು ಜಾಸ್ತಿ ಇರ್ತದೋ ಅಂಥದ್ದು ರಾಜಸ ಶ್ರೇಷ್ಠಾಹ. ಇದು ರಾಜಸ ವ್ಯಕ್ತಿಗಳಿಗೆ ಅಂದರೆ ರಾಜಸ ಗುಣ ಉಳ್ಳವರಿಗೆ ಈ ಆಹಾರ ಇಷ್ಟ ಆಗುತ್ತೆ. ಇದೇನು ಮಾಡುತ್ತೆ ಅಂತ ತಾವು ಕೇಳಿದರೆ, ದುಃಖ ಶೋಕಮಯ ಪ್ರದಾಹ. ಇಂಥ ಆಹಾರ ದುಃಖವನ್ನು ಶೋಕವನ್ನು ಉಂಟು ಮಾಡುತ್ತೆ ಅಂತ. ಇದು ಯಾವ್ಯಾವಿದೆ ಅನ್ನೋದರ ಬಗ್ಗೆ ಸ್ವಲ್ಪ ಮತ್ತೆ ಚಿಂತನೆ ಮಾಡೋಣ. ಪೂಜ್ಯ ಸಹಜಾನಂದ ಸ್ವಾಮೀಜಿಯವರು ಪಟ್ಟಿಯನ್ನೇ ಮುಂದುವರಿಸುತ್ತಾ, ಭೂಮಿಯ ಒಳಗಡೆ ಬೆಳೆದ ತರಕಾರಿಗಳು, ವೆಜಿಟೇಬಲ್ಸ್ ಗ್ರೋನ್ ಬಿಲೋ ದಿ ಗ್ರೌಂಡ್, ಅದು ಲಿಸ್ಟ್ ನಂಬರ್ನಲ್ಲಿ 1ನೇದಾಗಿ ಬರುತ್ತೆ. 2ನೇದು ಏಕದಳ ಧಾನ್ಯಗಳು ಮತ್ತು ದ್ವಿದಳ ಧಾನ್ಯಗಳು, ಹೋಲ್ಸಮ್ ಸೀರಿಯಲ್ಸ್ ಆ್ಯಂಡ್ ಪಲ್ಸಿಸ್ ಅಂತ ಹೇಳ್ತಾ ಇದ್ದಾರೆ. 3ನೇದು ವನ ಹಣ್ಣುಗಳು ಮತ್ತು ಬೀಜಗಳು, ಡ್ರೈ ಫ್ರೂಟ್ಸ್ ಆ್ಯಂಡ್ ನಟ್ಸ್. 4ನೇದು ಹಾಲು, 5ನೇದು ಜೇನು. ಇವಿಷ್ಟು ನಮಗೆ ರಾಜಸಿಕ ಕ್ಯಾಟಗರಿನಲ್ಲಿ ವಿಂಗಡಣೆ ಮಾಡಿದ್ದಾರೆ ಪೂಜ್ಯ ಸಹಜಾನಂದ ಸ್ವಾಮೀಜಿಯವರು. ಈ ಆಹಾರಗಳ ಬಗ್ಗೆ ಇವತ್ತು ಚಿಂತನೆಯನ್ನು ಮಾಡೋಣ. ಈಗ ಭೂಮಿಯ ಒಳಗಡೆ ಅಥವಾ ಭೂಮಿಯ ಕೆಳಗಡೆ ಬೆಳೆದಂಥ ತರಕಾರಿಗಳನ್ನು ವಿಶ್ಲೇಷಣೆ ಮಾಡೋಣ. ಅದರಲ್ಲಿ ಮೂಲಂಗಿ, ಗೆಣಸು, ಬೀಟ್ರೂಟು, ಸುವರ್ಣಗಡ್ಡೆ, ಈರುಳ್ಳಿ, ಬೆಳ್ಳುಳ್ಳಿ, ಕ್ಯಾರೆಟ್ ಇತ್ಯಾದಿಗಳು ಬರುತ್ತೆ. ಇವು ರಾಶಿಕ ಆದರೂ ಬೇಕು ನಮಗೆ. ರಾಶಿಕನೂ ಬೇಡ ಅಂತಿಲ್ಲ, ಆದರೆ ರಾಶಿಕನೂ ನಾವು ಆಹಾರ ರಾಶಿಕ ಮತ್ತು ತಾಮಸಿಕ ಬೇಕಾಗುತ್ತೆ. ಯಾಕೆಂದರೆ ನಮ್ಮ ಬ್ಲಡ್ಡಲ್ಲಿ ಆಲ್ಕಲೈನ್ ಮತ್ತು ಅಸಿಡಿಕ್ ಇದೆ. ಬ್ಲಡ್ಡಲ್ಲಿ 70% ಆಲ್ಕಲೈನ್ ಇದೆ ಅಂತ ವೈದ್ಯರು ಹೇಳ್ತಾ ಇದ್ದಾರೆ, 30% ಅಸಿಡಿಕ್ ಇದೆ. ಹಾಗಾಗಿ ನಾವು ಆಲ್ಕಲೈನ್ ಅಂತಂದರೆ ಆಗಲೇ ಸಾತ್ವಿಕವನ್ನು ನೋಡಿದೆಲ್ಲ, ಅದು 70% ನಾವು ತೊಗೊಳ್ಬೇಕಾಗಿರೋದು, 30% ತಾಮಸಿಕ ಮತ್ತು ರಾಜಸಿಕ ನಾವು ತೆಗೆದುಕೊಳ್ಬೇಕಾಗಿರೋದು. ಆದರೆ ಇವತ್ತೆಲ್ಲ ನಮ್ಮ ಫುಡ್ಡು ಬರೀ ತಾಮಸಿಕ ಮತ್ತು ರಾಜಸಿಕ ಆಹಾರವನ್ನು ತೆಗೆದುಕೊಳ್ತಾ ಇದ್ದೀವಿ. ಈ ಭೂಮಿ ಕೆಳಗಡೆ ಬರ್ತಂಗೆ ಮೂಲಂಗಿ ಆಗಲಿ, ಅವೆಲ್ಲ ಸುವರ್ಣಗಡ್ಡೆ, ಪೊಟ್ಯಾಟೊ, ಈರುಳ್ಳಿ, ಬೆಳ್ಳುಳ್ಳಿ, ಅವು ಸ್ವಲ್ಪ ಘಾಟ ಹುಳಿ ಒಗರು ಇರ್ತದೆ, ತಮಗೆಲ್ಲ ಅದ್ರ ಬಗ್ಗೆ ಗೊತ್ತಿದೆ. ಆದರೆ ಕ್ಯಾರೆಟ್ ಭೂಮಿ ಕೆಳಗಡೆ ಬೆಳೆದರೂ ಸಹಿತ ಕ್ಯಾರೆಟ್ ಒಂದು ಮಾತ್ರ ಅದು ರಾಜಸಿಕದಲ್ಲಿ ಬರೋದಿಲ್ಲ, ಅದು ಸಾತ್ವಿಕದಲ್ಲಿ ಬರುತ್ತೆ. ಕ್ಯಾರೆಟು ಯಾಕೆ ಸಾತ್ವಿಕದಲ್ಲಿ ಬರುತ್ತೆ ಅಂದರೆ, ಕ್ಯಾರೆಟಲ್ಲಿ ವಿಟಮಿನ್ ಎ, ಬಿ, ಸಿ, ಡಿ, ಇ, ಜಿ ಮತ್ತು ಕೆ ಇಷ್ಟೆಲ್ಲ ಅದರಲ್ಲಿದೆ. ಕ್ಯಾರೆಟ್ ಜ್ಯೂಸು ಬಹಳ ಕಣ್ಣಿಗೆ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ಕ್ಯಾರೆಟ್ ಜ್ಯೂಸು ಹಸಿವೆಯನ್ನು ಜಾಸ್ತಿ ಮಾಡುತ್ತೆ, ಗುಡ್ ಅಪಟೈಸರ್ ಅಂತ ಹೇಳ್ತಾರೆ. ಮತ್ತು ಜೀರ್ಣರಸ ಉತ್ಪತ್ತಿಗೆ ಈ ಕ್ಯಾರೆಟ್ ಜ್ಯೂಸು ಸಹಾಯಕ ಮಾಡುತ್ತೆ. ಜೊತೆಗೆ ಹಲ್ಲುಗಳು ಕ್ಯಾರೆಟನ್ನು ಅಗಿತಾ ಇದ್ದರೆ ಹಲ್ಲುಗಳು ಗಟ್ಟಿಯಾಗಿರ್ತವೆ. ತಾಯಂದಿರಿಗೆ ಎದೆ ಹಾಲು ಬರಲಿಲ್ಲ ಅಂದರೆ, ಅವರು ಪ್ರೆಗ್ನೆನ್ಸಿ ಡೆಲಿವರಿ ಆದಮೇಲೆ ಆ ಕ್ಯಾರೆಟ್ ಜ್ಯೂಸನ್ನು ಮಾಡಿಕೊಡ್ತಾ ಇದ್ದರೆ ಎದೆ ಹಾಲು ಬರುತ್ತೆ. ಜೊತೆಗೆ ಪ್ರೆಗ್ನೆನ್ಸಿ ಇದ್ದಾಗನೇ, ತಾಯಿ ಗರ್ಭಿಣಿ ಇದ್ದಾಗ 3 ತಿಂಗಳು ಮುಂಚೆ ಈ ಕ್ಯಾರೆಟ್ ಜ್ಯೂಸನ್ನು ಪ್ರತಿ ದಿವಸ 1 ಗ್ಲಾಸ್ ಕುಡಿತಾ ಬಂದರೆ ಮಗು ಹುಟ್ಟಿದ ಮೇಲೆ ಆಗ್ತಕ್ಕಂಥ ಇನ್ಫೆಕ್ಷನ್ ಅದನ್ನು ತಡೆಗಟ್ಟುತ್ತೆ. 1 ಪೌಂಡ್ ಕ್ಯಾರೆಟ್ ಜ್ಯೂಸು = 20 ಪೌಂಡ್ ಆಫ್ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್. ನೋಡಿ, 20 ಪೌಂಡು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಗೆ 1 ಪೌಂಡ್ ಕ್ಯಾರೆಟ್ ಜ್ಯೂಸು ಸಮ ಅಂತ ಹೇಳ್ತಾ ಇದ್ದಾರೆ. ನರ್ವಸ್ ಸಿಸ್ಟಮ್ಗೆ ಬಹಳ ಒಳ್ಳೆಯದು. ಆಮೇಲೆ ಇದರಲ್ಲಿ ಮಿನರಲ್ಸು, ಸೋಡಿಯಮ್ಮು, ಪೊಟ್ಯಾಷಿಯಮ್ಮು, ಕ್ಯಾಲ್ಸಿಯಮ್ಮು, ಮ್ಯಾಂಗ್ನೀಷಿಯಮ್ಮು, ಐರನ್ನು ಇತ್ಯಾದಿಗಳು ಕ್ಯಾಲ್ಸಿಯಂ ಜ್ಯೂಸಲ್ಲಿ ಇರ್ತಾ ಇದೆ. ಅಮೇರಿಕದಲ್ಲಿ ಒಂದು ಮಿಲ್ಟ್ರಿನಲ್ಲಿ
ಕಣ್ಣಿನ ರೆಫ್ರಾಕ್ಟಿವ್ ಎರರ್ ಅಂತ, ಕಣ್ಣಿನ ತೊಂದರೆ, ಕಣ್ಣಿನ ದೋಷ ಇದೆ ಅಂಥೇಳಿ ಕೆಲವು ವಿದ್ಯಾರ್ಥಿಗಳನ್ನು ರಿಜೆಕ್ಟ್ ಮಾಡಿದರು. ಅವರಿಗೆ ಸುಮಾರು 21 ದಿವಸ ಕ್ಯಾರೆಟ್ ಜ್ಯೂಸನ್ನು ಕೊಟ್ಟು ತದನಂತರದಲ್ಲಿ ಮತ್ತೆ ಸೆಲೆಕ್ಷನ್ಗೆ ಕಳಿಸಿದರೆ ಎಲ್ಲರೂ ಅದರಲ್ಲಿ ಸೆಲೆಕ್ಟ್ ಆದರು ಅಂತ ಒಂದು ವರದಿ ಇದೆ. ಜೊತೆಗೆ ಕ್ಯಾರೆಟ್ ಜ್ಯೂಸ್ ಅಲ್ಸರ್ ಮತ್ತು ಕ್ಯಾನ್ಸರ್ ಹೀಲ್ ಮಾಡಲಿಕ್ಕೆ ಯುರೋಪಿನ ಪ್ರಕೃತಿ ಚಿಕಿತ್ಸಾ ತಜ್ಞರು ಉಪಯೋಗಿಸ್ತಾ ಇದ್ದಾರೆ ಅಂತ ತಿಳಿದು ಬಂದಿದೆ. ಇನ್ನು ನಮ್ಮ ಮೂಳೆಗಳು ಸ್ಟ್ರಾಂಗ್ ಆಗಬೇಕಂದ್ರೆ, ಗಟ್ಟಿ ಆಗಬೇಕಂದ್ರೆ ಕ್ಯಾರೆಟ್ ಜ್ಯೂಸು ಭಾಳ ಹೆಲ್ಪ್ ಮಾಡುತ್ತೆ. ವಿಟಮಿನ್ ಇದಿಂದ ಇದರಲ್ಲಿದೆ, ಕ್ಯಾರೆಟ್ ಜ್ಯೂಸಲ್ಲಿ ವಿಟಮಿನ್ ಇ ಇದೆ. ಅದರಿಂದ ಕ್ಯಾನ್ಸರ್ ಸೆಲ್ಲು ಬೆಳೀಲಿಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಕ್ಯಾರೆಟ್ ಜ್ಯೂಸು ಬಹಳ ಒಳ್ಳೆಯದು. ಅದು ಬ್ಲಡ್ ಪ್ಯೂರಿಫೈಯರ್ ಅಂತ, ಅಂದರೆ ರಕ್ತವನ್ನು ಶುದ್ಧಿ ಮಾಡುತ್ತೆ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರ್ಬೋದು, ಡೈಜೆಸ್ಟಿವ್ ಡಿಸಾರ್ಡರ್ಸ್ ಇರ್ಬೋದು, ಅದನ್ನೆಲ್ಲ ಸರಿ ಮಾಡ್ತದೆ ಕ್ಯಾರೆಟ್ ಜ್ಯೂಸ್. 200 ಗ್ರಾಮ್ ಜ್ಯೂಸ್ ಈಕ್ವಲೆಂಟ್ ಟು 50,000 ಯೂನಿಟ್ಸ್ ಆಫ್ ವಿಟಮಿನ್ ಎ. 50,000 ವಿಟಮಿನ್ ಎ ಅದಕ್ಕೆ 200 ಗ್ರಾಮ್ಸ್ ಆಫ್ ಜ್ಯೂಸು ಸಮನಾಗಿದೆ ಅಂತ ಹೇಳ್ತಾ ಇದ್ದಾರೆ. 50 ಗ್ರಾಮ್ಸ್ ಆಫ್ ಸ್ಪಿನಾಚ್ ಅಂದರೆ ಬಸಳೆ ಸೊಪ್ಪಿನ ರಸ, 250 ಗ್ರಾಮ್ ಕ್ಯಾರೆಟ್ ಜ್ಯೂಸು, ಇವು ಒಳ್ಳೆ ಗುಡ್ ಕಾಕ್ಟೇಲ್ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಜ್ಯೂಸನ್ನು ಒಂದು 5-6 ತೊಟ್ಟು ಬಿಟ್ಟು ಕುಡಿದ್ರೆ ನಮ್ಮ ಬೌಲ್ ಮೂಮೆಂಟ್ಗೆ ಮೋಷನ್ ಈಸಿ ಆಗಲಿಕ್ಕೆ ಬಹಳ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ಕ್ಯಾರೆಟ್ ಜ್ಯೂಸ್ ಜೊತೆಗೆ ತೆಂಗಿನ ಹಾಲನ್ನು ರುಬ್ಬಿಬಿಟ್ಟು ಅದನ್ನು ಹಿಂಡಿ ಕ್ಯಾರೆಟ್ ಜ್ಯೂಸ್ ಜೊತೆಗೆ ಸೇರಿಸಿ ಅದರ ಜೊತೆಗೆ ಸ್ವಲ್ಪ ಬೆಲ್ಲ, ಏಲಕ್ಕಿ ಹಾಕಿದರೆ ಫಸ್ಟ್ ಕ್ಲಾಸ್ ಒಂದು ಒಳ್ಳೆಯ ಪಾನೀಯ ಆಗುತ್ತೆ ಕುಡಿಲಿಕ್ಕೆ. ಮಕ್ಕಳು ಕುಡಿತಾರೆ, ದೊಡ್ಡವರು ಕುಡಿತಾರೆ. ಬಹಳ ಸ್ವಾದಿಷ್ಟ ಪೇಯ ಮತ್ತು ಆರೋಗ್ಯಕರವಾಗಿರತಕ್ಕಂಥದ್ದು. ಅದರ ಜೊತೆಗೆ ಕ್ಯಾರೆಟು ಆ್ಯಂಟಿ ಇನ್ಫೆಕ್ಟಿವ್ ಮತ್ತು ಐಸ್ ಕಣ್ಣಿನ ತೊಂದರೆಗಳಿಗೆ, ಥ್ರೋಟ್ ಗಂಟಲಿನ ತೊಂದರೆಗಳಿಗೆ, ಸೈನಸ್ ಮೂಗಿನ ತೊಂದರೆ, ಟಾನ್ಸಿಲ್ಸ್ ಇರ್ಬೋದು, ನಮ್ಮ ಏನು ಇಡೀ ರೆಸ್ಪಿರೇಟರಿ ಉಸಿರಾಟದ ತೊಂದರೆ ಇದೆಯಲ್ಲ ಅದಕ್ಕೆಲ್ಲಕ್ಕೂ ಕ್ಯಾರೆಟ್ ಜ್ಯೂಸು ಬಹಳ ಸಹಾಯಕ ಮಾಡ್ತಾ ಇದೆ. ಅದರ ಜೊತೆಗೆ ಅದು pH ಆಫ್ ಯೂರಿನ್ ಮೇಂಟೈನ್ ಮಾಡುತ್ತೆ ಅಂತ ಕ್ಯಾರೆಟ್ ಜ್ಯೂಸ್ ನೋಡಿ. ಹಾಗಾಗಿ ಕ್ಯಾರೆಟ್ ಜ್ಯೂಸು ನಂಬರ್ 1 ಔಷಧಿ. ಎಲ್ಲರೂ ಸಹಿತ ಮಕ್ಕಳಿಂದ ಹಿಡಿದು ದೊಡ್ಡವರವರಿಗೆ ಈ ಕ್ಯಾರೆಟ್ ಜ್ಯೂಸು ಬಹಳ ಉಪಯುಕ್ತವಾದ ಒಂದು ಔಷಧಿ ಆಗಿದೆ. ಅದು ತಾಮಸಿಕ ಅಲ್ಲ, ಸಾತ್ವಿಕದಲ್ಲೇ ಬರುತ್ತೆ ಅದು. ಹಾಗೆ ಉಳಿದ ಜ್ಯೂಸುಗಳನ್ನು ಸಹಿತ ನಾವು ಮೂಲಂಗಿ ಇರ್ಬೋದು, ಗೆಣಸು, ಅವುಗಳನ್ನು ನಾವು ಆಹಾರವಾಗಿ ಬಳಸ್ತಾ ಇದ್ದೀವಿ. ಇನ್ನು ರಾಶಿಕದಲ್ಲಿ 2ನೇ ಕ್ಯಾಟಗರಿನಲ್ಲಿ ಬರ್ತಕ್ಕಂಥದ್ದು, 2ನೇ ಪಟ್ಟಿನಲ್ಲಿ ಏಕದಳ ಧಾನ್ಯಗಳು, ದ್ವಿದಳ ಧಾನ್ಯಗಳು ಅಂತ, ಪಲ್ಸಿಸ್ ಆ್ಯಂಡ್ ಸೀರಿಯಲ್ಸ್ ಅಂತ ಕರಿತಾ ಇದ್ದೀವಿ. ವೀಕ್ಷಕರೇ, ನಾವು ಇಲ್ಲಿ ಯೋಚನೆ ಮಾಡಬೇಕಾಗಿದೆ. ನಾವೆಲ್ಲ ಸಸ್ಯಾಹಾರಿಗಳನ್ನು ಅಂದ್ಕೊಂಡಿದ್ದೀವಿ. ಸಸ್ಯಾಹಾರಿ ಅಂದ್ರೇನು? ಸಸ್ಯಗಳನ್ನು ಆಹಾರವಾಗಿ ಉಪಯೋಗಿಸ್ಕೊಂಡು. ಆದರೆ ಇಲ್ಲಿ ನಾವು ಸಸ್ಯಗಳನ್ನಿಲ್ಲ, ಇಲ್ಲಿ ಧಾನ್ಯಾಹಾರಿಗಳ ನೋಡ್ತಾ ಇದ್ದೀವಿ. ನಮ್ಮ ತಟ್ಟೆಯಲ್ಲಿ ಇವತ್ತು ಮುದ್ದೆ ಇದೆ, ರೊಟ್ಟಿ ಇದೆ ಅಥವಾ ಚಪಾತಿ ಇದೆ. ಮೇಜರ್ 80%, 80-90% ಧಾನ್ಯ ಇದೆ. ಎಲ್ಲೋ ತರಕಾರಿಗಳನ್ನು, ಸ್ವಲ್ಪ ಸೊಪ್ಪನ್ನು ಎಲ್ಲೋ ಸ್ವಲ್ಪ ಬಳಸ್ತಾ ಇದ್ದೀವಿ. 10%, 20% ಇರ್ಬೋದು. ಮೇಜರ್ ನಮ್ಮ ಆಹಾರದಲ್ಲಿ ತಟ್ಟೆನಲ್ಲಿ ಇವತ್ತು ಧಾನ್ಯಗಳಿದೆ. ಹಾಗಾಗಿ ನಮಗೆ ಯಾಕೆ ಧಾನ್ಯಾಹಾರಿಗಳು ಅನ್ನಬಾರ್ದು ಅಥವಾ ಸೀರಿಯಲಿಸ್ಟ್ ಅನ್ನಬಾರ್ದು? ಖಂಡಿತವಾಗಿಯೂ ನಾವು ಧಾನ್ಯಾಹಾರಿಗಳೇ, ಧಾನ್ಯವನ್ನು ತಿಂದು ಬದುಕ್ತಕ್ಕಂಥವರು. ಇದರಲ್ಲಿ ಪರವಾಗಿಲ್ಲ, ಏನು ಜೋಳ, ರಾಗಿ, ಭತ್ತ ಇವು ಕಂಪ್ಲೀಟ್ ಫುಡ್ ಇರ್ತದೆ, ಒಳ್ಳೆಯದು. ಸಾವಿ, ನವಣೆ, ಬರಗು, ಹೆಸರು, ಅಲಸಂದೆ, ಉದ್ದು, ಕಡಲೆ, ಬಟಾಣಿ ಇವು ಏಕದಳ ಧಾನ್ಯದಲ್ಲಿ. ದ್ವಿದಳ ಧಾನ್ಯಗಳು ಅವು ಅಕ್ಕಿಯನ್ನು ಸಿಪ್ಪೆ ಸಮೇತ ತೌಡನ್ನು ಹೊರಗೆ ಹಾಕದೆ ಅದನ್ನು ನಾವು ಉಪಯೋಗಿಸಿದರೆ ಅದು ರಾಜಸಿಕ ಕ್ಯಾಟಗರಿನಲ್ಲಿ ಬರುತ್ತೆ, ಹೋಲ್ಸಮ್ ಆಗಿದ್ದರೆ. ಇನ್ನು ಅದನ್ನೇನಾದ್ರು ಪಾಲಿಷ್ ಮಾಡಿದರೆ ಅದೇನು ಅನ್ನೋದು ಮುಂದಿನ ಇದರಲ್ಲಿ ವಿಚಾರ ಮಾಡೋಣ. ಈಗ 3ನೇದಾಗಿ ಡ್ರೈ ಫ್ರೂಟ್ಸ್ ಆ್ಯಂಡ್ ನಟ್ಸ್ ಅಂದರೆ ಒಣ ಹಣ್ಣುಗಳು ಮತ್ತು ಬೀಜಗಳು. ಇವುಗಳಲ್ಲಿ ನಾವು ದ್ರಾಕ್ಷಿಯನ್ನು ನೋಡ್ಬೋದು, ಗೋಡಂಬಿ, ಬಾದಾಮಿ, ಪಿಸ್ತಾ, ಕಡಲೆಕಾಯಿ ಬೀಜ, ಖರ್ಜೂರ, ಒಣ ಕೊಬ್ಬರಿ, ಅಕ್ರೂಟು, ಉತ್ತತ್ತಿ. ಇವುಗಳು ಎನರ್ಜಿ ಬೂಸ್ಟಿಂಗ್, ಕ್ವಿಕ್ಕಾಗಿ ನಮಗೆ ಶಕ್ತಿಯನ್ನು ಕೊಡ್ತಕ್ಕಂಥ ಆಹಾರಗಳು ಇವು. ಬೇಯಿಸಿದ ಆಹಾರದಲ್ಲಿ ಮತ್ತು ಸಲಾಡ್ನಲ್ಲಿ ಇದನ್ನು ರುಚಿಗಾಗಿ ಬಳಸ್ತಾ ಇದ್ದೀವಿ. ಜೊತೆಗೆ ಇದನ್ನು ಜಾಸ್ತಿ ತಿನ್ನಬಾರ್ದು, ಸ್ಮಾಲ್ ಕ್ವಾಂಟಿಟಿ ತೆಗೆದುಕೊಳ್ಳೋದು ಒಳ್ಳೆಯದು ಅಂತ. ಬ್ರಿಟಿಷ್ ಮೆಡಿಕಲ್ ಜರ್ನಲ್ನಲ್ಲಿ 1980ನಲ್ಲಿ ಒಂದು ಅಧ್ಯಯನ ಪ್ರಕಟವಾಗಿತ್ತು. 86,000 ಮಹಿಳೆಯರು ಆಗಾಗ್ಗೆ ನಟ್ಸ್ ತಿನ್ನಲು ಹೇಳಿದರು. 86,000 ಮಹಿಳೆಯರಿಗೆ ನಟ್ಸ್ ತಿನ್ನಲಿಕ್ಕೆ ಹೇಳಿದ್ರಂತೆ. ಅವರು 34 ವಯಸ್ಸಿನಿಂದ 59 ವಯಸ್ಸಿನವರ ಮೇಲೆ ಈ ಪ್ರಯೋಗವನ್ನು ಮಾಡ್ತಾರೆ. ಅವ್ರಿಗೇನಾಯಿತು ಅಂದರೆ ಹೃದಯ ತೊಂದರೆ ಆಗಲಿ, ಸ್ಟ್ರೋಕ್ ಆಗಲಿ, ಕ್ಯಾನ್ಸರ್ ಆಗಲಿ ಬರಲಿಲ್ಲ ಅಂತ ನೋಡಿ. 86,000 ಜನರಿಗೆ ಈ ಹಾರ್ಟ್ ಪ್ರಾಬ್ಲಮ್ಮು, ಸ್ಟ್ರೋಕು, ಇವು ಕ್ಯಾನ್ಸರು ನಟ್ಸ್ ತಿನ್ನೋದು ಒಂದು ಪ್ರಯೋಗದಿಂದ ಒಬ್ರಿಗೂ ಬಂದಿಲ್ಲ ಅಂತ. ಈ ನಟ್ಸ್ಗಳನ್ನು, ಡ್ರೈ ಫ್ರೂಟ್ಸನ್ನು ನೈಸರ್ಗಿಕವಾಗಿಯೇ ತಿನ್ನಬೇಕು, ಫ್ರೈ ಆಗಿ ಮಾಡಬಾರ್ದು. ನಾವು ಸಾಮಾನ್ಯವಾಗಿ ಫ್ರೈ ಮಾಡೋದು, ಸಾಲ್ಟ್ ಹಾಕಿ ತಿನ್ನೋದು
ಮತ್ತು ಕರಿದು ತಿನ್ನೋದು, ಹುರಿ ತಿನ್ನೋದು ಮಾಡ್ತಾಯಿದ್ದೇವೆ. ಅದು ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದಲ್ಲ. ಎಣ್ಣೆಗಿಂತ ನಟ್ಸು ಉಪಯೋಗಿಸೋದು ಒಳ್ಳೆಯದು. ದಿನಕ್ಕೊಂದು ಬ್ರೆಜಿಲ್ ನಟ್ ತಿನ್ನಿರಿ, ಹೃದ್ರೋಗದ ಅಪಾಯ ತಡೆಯಿರಿ ಅಂತ ಹೇಳ್ತಾರೆ. ಅಕ್ರೂಟ್ ನೋಡಿ, ಸಾಮಾನ್ಯವಾಗಿ ಅದು ಯಾವ ರೀತಿ ಇರುತ್ತೆ ಅಂದರೆ ಮೆದುಳಿನ ರೀತಿಯಲ್ಲಿ ಕಾಣುತ್ತೆ ಅಕ್ರೂಟು. ಈಗ ನಾವು 3 ವಿಷಯಗಳನ್ನು ಚಿಂತನೆ ಮಾಡಿದ್ವು. ಮೊದಲನೇದಾಗಿ ನಾವು ಚಿಂತನೆ ಮಾಡಿರೋದು ಭೂಮಿಯ ಕೆಳಗೆ ಬೆಳೆದ ತರಕಾರಿಗಳು, ಪಲ್ಸಿಸ್ ಆ್ಯಂಡ್ ಸೀರಿಯಲ್ಸ್, ತದನಂತರದಲ್ಲಿ ಡ್ರೈ ಫ್ರೂಟ್ಸ್ ಆ್ಯಂಡ್ ನಟ್ಸ್. ಈಗ 4ನೇ ಒಂದು ವಿಷಯವನ್ನು ನಾವು ನೋಡಿದಾಗ ಹಾಲು. ಬಹಳಷ್ಟು ಜನ ನಾವು ಹಾಲನ್ನು ಸೇವಿಸ್ತಾ ಇದ್ದೀವಿ. ಭಾರತದಲ್ಲಿ ನಾವು ಹಾಲು ಒಂದು ಅಮೃತ, ಹಾಲು ಸಂಪೂರ್ಣ ಆಹಾರ, ಕಂಪ್ಲೀಟ್ ಫುಡ್ ಅಂತ ಕರಿತಾ ಇದ್ದೇವೆ ಹಾಲು. ಆದರೆ ಈ ಹಾಲು ನಮಗೆ ಬಹಳಷ್ಟು ತೊಂದರೆ ಆಗ್ತಾಯಿದೆ. ಹಾಲು ಏನು ಮಾಡ್ತಾ ಇದ್ದೀವಿ? ತಿಂಡಿ ತಿಂದ ಮೇಲೆ ಕುಡಿತಾ ಇದ್ದೀವಿ, ಅಥವಾ ರಾತ್ರಿ ಮಲಗುವಾಗ ಹಾಲನ್ನು ಕುಡಿದು ಮಲ್ಕೋತಾ ಇದ್ದೀವಿ. ಹಾಲು ಕಂಪ್ಲೀಟ್ ಫುಡ್ ಅಂದಮೇಲೆ ತಿಂಡಿ ತಿಂದ ಮೇಲೆ ಯಾಕೆ ನಾವು ಕುಡಿಬೇಕು? ತಿಂಡಿನೇ ಹಾಲು ಅಂತ ಒಂದು 2 ಕಪ್ ಹಾಲು ಕುಡಿದ್ರೆ ತಿಂಡಿ ಮಾಡಬೇಕಾಗಿಲ್ಲ. ಇಲ್ಲ, ತಿಂಡಿ ಒಂದು ಊಟ ಆಗುತ್ತೆ, ಹಾಲು ಕಂಪ್ಲೀಟ್ ಫುಡ್ ಆಗಿರೋದ್ರಿಂದ 2 ಊಟ ಆಗುತ್ತೆ. ರಾತ್ರಿ ಊಟ ಮಾಡಿರ್ತೀವಿ, ಮಲಗುವಾಗ ಕುಡಿತೀವಿ, ಮತ್ತು ಡಬಲ್ ಊಟ ಆಗ್ತಾಯಿದೆ. ಹಾಗಾಗಿ ಅದರಿಂದ ಇವತ್ತು ಹಾಲು ಭಾಳ ತೊಂದರೆ ಉಂಟು ಮಾಡ್ತಾ ಇದೆ. ಹಾಲಿಂದ ಬಹಳ ಇವತ್ತು ನಾಟಿ ಹಸು ಏನು ಇತ್ತು ಮುಂಚೆ, ಆ ನಾಟಿ ಹಸುದು ಹಾಲು ಒಳ್ಳೆಯದು, ತೊಂದರೆ ಇಲ್ಲ. ಅದು ಹೊರಗಡೆ ಮೇಯ್ದುಕೊಂಡು ಬರುತ್ತೆ, ಜೊತೆಗೆ ಹಾಲು ಬಹಳಷ್ಟು ಕಡಿಮೆಯನ್ನು ಕೊಡ್ತಕ್ಕಂಥದ್ದು. ಈಗ ನಾವು ನಾಟಿ ಹಸು ಇಲ್ಲ, ಎಲ್ಲ ಡೈರಿ ಆಕಳು ಬಂದುಬಿಟ್ಟಿದೆ. ಜರ್ಸಿ ಆಕಳನ್ನು ನಾವು ಕಟ್ಟಿದ್ದೀವಿ, ಜರ್ಸಿ ಎಮ್ಮೆಗಳನ್ನು ನೋಡ್ತಾ ಇದ್ದೀವಿ. ಸೊ ಹಾಲನ್ನು ಏನು ಮಾಡ್ತಾ ಇದ್ದೀವಿ ಅಂದರೆ ಒಂದು ಉತ್ಪಾದನೆ, ಒಂದು ಫ್ಯಾಕ್ಟ್ರಿ ಥರ ಮಾಡಿದ್ದೀವಿ. ಆಕಳಂದರೆ ಒಂದು ಫ್ಯಾಕ್ಟ್ರಿ, ಕಾರ್ಖಾನೆ ಇದ್ದಂಗೆ. ಈ ಕಡೆ ಬೂಸ ಹಾಕ್ತೀವಿ, ಆ ಕಡೆ ಹಾಲನ್ನೇ ಹಿಂಡ್ತಾ ಇದ್ದೀವಿ. ಈ ಆಕಳಿಗೆ ಅಥವಾ ಎಮ್ಮೆಗಾಗಲಿ ಆಕ್ಸಿಟಾಸಿನ್ ಅಂತ ಹಾಲು ಜಾಸ್ತಿ ಉತ್ಪತ್ತಿ ಮಾಡಲಿಕ್ಕೆ ಆ ಲಸಿಕೆಯನ್ನು ಕೊಡ್ತಾ ಇದ್ದಾರೆ. ಆ ಲಸಿಕೆ ಏನಾಗುತ್ತೆ, ಆಕ್ಸಿಟಾಸಿನ್ನು ಪ್ರಾಣಿಯ ದೇಹದಿಂದ ಹಾಲಿಗೆ ಒಳಗೆ ಹೋಗಿ ಹಾಲಿನ ಮೂಲಕ ನಮಗೆ ಬರ್ತಾ ಇದೆ. ನಮಗೆ ಬಂದುಬಿಟ್ಟು ಏನಾಗ್ತಾ ಇದೆ ಅಂದರೆ ಪುರುಷರಿಗೆ ನಪುಂಸಕತ್ವ ಬರ್ತಾ ಇದೆ, ಸ್ತ್ರೀಯರಲ್ಲಿ ಬಂಜತನ ಬರ್ತಾ ಇದೆ, ಕ್ಯಾನ್ಸರ್, ಹಾಲಿನಿಂದ ಕ್ಯಾನ್ಸರ್ ಆಗ್ತಾ ಇದೆ. ದುರ್ದೈವ ಇದು. ಪಾರ್ಶ್ವವಾಯು, ಪ್ಯಾರಲೈಸಿಸ್ ಆಗಲಿ, ಬ್ರೆಸ್ಟ್ ಕ್ಯಾನ್ಸರ್ ಅಂತ ನಾವು ಹೇಳ್ತೇವೆ, ದೊಡ್ಡ ಕರುಳಿನ ಕ್ಯಾನ್ಸರ್, ಈ ರೀತಿ ಈ ಹಾಲು ಕಾರಣ ಆಗ್ತಾ ಇದೆ. ಗರ್ಭಿಣಿ ಸ್ತ್ರೀಯರಲ್ಲಿ ಅವಧಿ ಪೂರ್ವ ಹೆರಿಗೆ ಆಗ್ತಾ ಇದೆ. ಜೊತೆಗೆ ಋತುಚಕ್ರದಲ್ಲಿ ಸಹಿತ ಹಾಲು ಕುಡಿಯೋದ್ರಿಂದ ಏರುಪೇರು ಆಗ್ತಕ್ಕಂಥದ್ದು, ಪುರುಷರಲ್ಲಿ ದುರ್ಬಲತೆ ಬರ್ತಾ ಇದೆ, ವಾಂತಿ ಬರೋದು, ಬೆನ್ನು ನೋವು ಉಂಟು ಮಾಡೋದು ಇತ್ಯಾದಿ ನಡೀತಾ ಇದೆ. ಪಾಠವನ್ನು ಒಂದು ಸಾರಿ ನಾನು ರಾಮನಗರದಲ್ಲಿ ಒಂದು ಶಾಲೆಯಲ್ಲಿ ಕ್ಯಾಂಪ್ ಮಾಡಿದಾಗ ಈ ಹಾಲಿನ ಬಗ್ಗೆ ಹೇಳಿದೆ, ಈ ಥರ ಕ್ಯಾನ್ಸರ್ ಬರುತ್ತೆ ಅಂಥೇಳಿ. ಮಾರನೇ ದಿವಸ ಒಬ್ಬ ತಾಯಿ ಒಂದು 24-25 ವರ್ಷ ಹುಡುಗರನ್ನ ಕರ್ಕೊಂಡ್ಬಂದು, ಸರ್ ಇವರಿಗೆ ಕ್ಯಾನ್ಸರು ಅಂತ ಹೇಳಿದರು. ಆ ಹುಡುಗನ್ನ ನಾನು ಮಾತಾಡ್ಸೋಕ್ಕೆ ಹೇಳಿದೆ, ಅಪ್ಪ ನೀನೇನು ಮಾಡ್ತಾ ಇದೆಯಾ? ಸರ್ ನಾನು ಎಮ್ಮೆ ಕಾಯ್ತಾ ಇದ್ದೇನೆ. ಎಷ್ಟು ಎಮ್ಮೆ ಇದೆಯಪ್ಪ? ಒಂದು 20 ಎಮ್ಮೆ ಇದಾವಂತೆ. ಸರಿ, ಹಾಗಾದರೆ ಹಾಲು ಕುಡಿತೀಯಾ ಅಂತ ಕೇಳಿದೆ. ಹೌದು ಸರ್ ಕುಡಿತೀನಿ ಅಂದ. ಎಷ್ಟು ಕುಡಿತೀಯಪ್ಪ ಅಂತ ಕೇಳಿದೆ. ಅವನು ಹೇಳಿದ, ಬೆಳಗ್ಗೆ 1 ಲೀಟರ್ ಸರ್, ಮಧ್ಯಾಹ್ನ 1 ಲೀಟ್ರು, ರಾತ್ರಿಗೆ 1 ಲೀಟ್ರು. ಯಾಕಪ್ಪ ಇಷ್ಟ್ಯಾಕೆ ಕುಡಿತೀಯ ಅಂತ ಕೇಳಿದ್ದಕ್ಕೆ ಅವನು ಹೇಳಿದ, ಸರ್ ನಾನು ಮಿಲ್ಟ್ರಿಗೆ ಹೋಗಬೇಕಾಗಿದೆ, ಮಿಲ್ಟ್ರಿಗೆ ಹೋಗೋ ಸಲುವಾಗಿ ನಾನು ಹಾಲು ಕುಡಿತಾ ಇದ್ದೇನೆ ಅಂದ. ಅವನಿಗೆ 4ನೇ ಸ್ಟೇಜ್ ಕ್ಯಾನ್ಸರ್, 4th ಸ್ಟೇಜ್ ಕ್ಯಾನ್ಸರ್. ಉಳಿಲಿಕ್ಕೆ ಎಲ್ಲಿ ಚಾನ್ಸ್ ಇದೆ ಹೇಳಿ? ಸೊ ಹಾಗಾಗಿ ಈ ಹಾಲು ಇವತ್ತು ನಮಗೆ ಹಾಲಾಗಿ ಪರಿಣಮಿಸ್ತಿರೋದನ್ನು ನಾವು ಗಮನಿಸಬೇಕಾಗಿದೆ. ಇಲ್ಲಿ PCMR ಅಂತ ಒಂದಿದೆ ಸಂಸ್ಥೆ, ಪ್ರೆಸಿಡೆಂಟ್ ಆಫ್ ದ ಫಿಸಿಷಿಯನ್ಸ್ ಕಮಿಟಿ ಫಾರ್ ರೆಸ್ಪಾನ್ಸಿಬಲ್ ಮೆಡಿಸಿನ್ ಅಂತ, ವಾಷಿಂಗ್ಟನ್ DC ಏನು ವರದಿ ಮಾಡುತ್ತೆ, ರಿಪೋರ್ಟ್ ಮಾಡುತ್ತೆ ಅಂದರೆ ಮಿಲ್ಕ್ ಟ್ರಿಗರ್ಸ್ ಇನ್ಸುಲಿನ್ ಡಿಪೆಂಡೆಂಟ್ಸ್ ಡಯಾಬಿಟಿಸ್ ಮತ್ತು ಅಲರ್ಜಿ ಹಾಗೂ ಜೀರ್ಣಕ್ರಿಯೆ ತೊಂದರೆಗೆ ಹಾಲು ಕಾರಣ ಆಗ್ತಾ ಇದೆ ಅಂತ. ಬಹಳಷ್ಟು ಮಕ್ಕಳಲ್ಲಿ ಹಿಮೋಗ್ಲೋಬಿನ್ ಲಾಸ್ ಆಗ್ತಾ ಇದೆ, ಶರೀರದಲ್ಲಿರುವ ಕಬ್ಬಿನಾಂಶಗಳು ಕಡಿಮೆ ಆಗ್ತಾ ಇದೆ ಈ ಹಾಲಿನಿಂದ, ಹಾಗೂ ಕರುಳಿನಲ್ಲಿ ರಕ್ತ ಕಡಿಮೆ ಆಗ್ತಾ ಇದೆ. ಇಂಟೆಸ್ಟೈನ್ ಟ್ರ್ಯಾಕ್ ಅಂತ ಇದೆಯಲ್ಲ, ಅದರಲ್ಲಿ ರಕ್ತ ಕಡಿಮೆ ಆಗ್ತಕ್ಕಂಥದ್ದು. ಹಾಲಿನಲ್ಲಿರುವ ಸಕ್ಕರೆ ಹಾಗೂ ಲ್ಯಾಕ್ಟೋಸ್ ಬಹಳ ಜನರು ಪಚನ ಮಾಡಿಕೊಳ್ಳಲಿಕ್ಕೆ ಆಗೋದಿಲ್ಲ. ಇದರಿಂದ ಡಯರಿಯಾ ಮತ್ತು ಗ್ಯಾಸ್ ಉತ್ಪತ್ತಿ ಆಗುತ್ತೆ. ಚಿಕ್ಕ ಮಕ್ಕಳಲ್ಲಿ 3 ವರ್ಷದ ಮಕ್ಕಳಿಗೆ ಪರವಾಗಿಲ್ಲ, ಹಾಲು ಡೈಜೆಸ್ಟ್ ಆಗುತ್ತೆ. ಆದರೆ ದೊಡ್ಡವರಿಗೆ ಹಾಲು ಡೈಜೆಸ್ಟ್ ಆಗೋದು ಬಹಳ ಕಷ್ಟ ಆಗುತ್ತೆ. ಒಂದು ವೇಳೆ ಯಾರು ಈ ಲ್ಯಾಕ್ಟೋಸ್ ಜೀರ್ಣ ಮಾಡಿಕೊಳ್ಳುತ್ತಾರೋ ಅವರಲ್ಲಿ ಅದು 2 ಬಗೆಯ ಸಕ್ಕರೆಗಳಾಗಿ ಪರಿವರ್ತನೆ ಆಗುತ್ತೆ. ಒಂದು ಗ್ಲೂಕೋಸ್ ಆಗುತ್ತೆ, ಇನ್ನೊಂದು ಗ್ಯಾಲಕ್ಟೋಸ್. ಈ ಗ್ಯಾಲಕ್ಟೋಸು ಓವರಿನ್ ಕ್ಯಾನ್ಸರ್ ಮತ್ತು ಕ್ಯಾಟ್ರಾಕ್ಟ್ ಅಂದರೆ ಕಣ್ಣಿಗೆ ಪೊರೆ ಬರಲಿಕ್ಕೆ ಕಾರಣ ಆಗ್ತಾ ಇದೆ. ಚೀಸ್, ಕ್ರೀಮ್,
ಬೆಣ್ಣೆ, ಐಸ್ ಕ್ರೀಮ್, ಒಟ್ಟಿನಲ್ಲಿ ಡೈರಿಯ ಬಹಳಷ್ಟು ಉತ್ಪನ್ನಗಳು ಸ್ಯಾಚುರೇಟೆಡ್ ಫ್ಯಾಟ್ ಹೊಂದಿರುತ್ತವೆ. ಇವು ಹೃದ್ರೋಗದ ಕಾಯಿಲೆಗಳಿಗೆ ಸಹಾಯ ಮಾಡ್ತಾ ಇದೆ. ಅಮೇರಿಕದ ಮೂಲದ ಒಬ್ಬ ಸಂಶೋಧಕರಾದ ನೀಲ್ ಬರ್ನಾರ್ಡ್ ಹೇಳ್ತಾ ಇದ್ದಾರೆ, ಅಂದರೆ ಅವರು PCMR ಸದಸ್ಯರಾಗಿದ್ದವರು. ಅವರು ಭಾರತದಲ್ಲಿ ಸುಮಾರು 8 ನಗರಗಳಲ್ಲಿ ಅವರು ಸಂಶೋಧನೆ ಮಾಡ್ಯಾರ, ರಿಸರ್ಚ್ ಮಾಡಿದ್ದಾರೆ. ಹಾಲು ಕ್ಯಾನ್ಸರ್ ಬರಲಿಕ್ಕೆ ಕಾರಣ ಆಗ್ತಾ ಇದೆ ಅಂತ ನೋಡಿ. ಹಾಲಿನಲ್ಲಿ ಇನ್ಸುಲಿನ್ ಲೈಕ್ ಗ್ರೋತ್ ಫ್ಯಾಕ್ಟರ್ 1 IG ಫ್ಯಾಕ್ಟರ್ 1 ಇದು ಕ್ಯಾನ್ಸರ್ ಸೆಲ್ ಬೆಳೆಯಲಿಕ್ಕೆ ಕಾರಣ ಆಗ್ತಾ ಇದೆ. ಹಾಗಾಗಿ ಹಾಲನ್ನು ಕುಡಿಯೋಕ್ಕಿಂತ ಮುಂಚೆ ನಾವು ವಿಚಾರ ಮಾಡಬೇಕಾಗಿದೆ. ಮಿಲ್ಕ್ ಕಾಜಸ್ ಅನಿಮಿಯಾ ಆ್ಯಂಡ್ ಐರನ್ ಡೆಫಿಷಿಯನ್ಸಿ ಅಂತ ನೋಡಿ. ನಮಗೆ ಹಾಲು ಏನು ಮಾಡ್ತಾ ಇದೆ, ರಕ್ತಹೀನತೆಗೆ ಕಾರಣ ಆಗ್ತಾ ಇದೆ. ಅದರ ಜೊತೆಗೆ ಕಬ್ಬಿಣದ ಕೊರತೆಯೂ ಆಗ್ತಾ ಇದೆ. ಬರ್ನಾರ್ಡ್ ಅವರು ತಮ್ಮ ಗ್ರಂಥಗಳಾದ ಫುಡ್ಸ್ ದಟ್ ಫೈಟ್ ಪೇನ್ ಮತ್ತು ಈಟ್ ರೈಟ್ ಆ್ಯಂಡ್ ಲಿವ್ ಲಾಂಗರ್ ಇದರ ಆ ಪುಸ್ತಕಗಳಲ್ಲಿ ಅವರು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬಂಧುಗಳೇ, ಚೀನಾದಲ್ಲಿ ನೋಡಿ, ಅವರು ಚೀನಿಯರು ತಮ್ಮ ಆಹಾರದಲ್ಲಿ ಹಾಲನ್ನು ಬಳಸೋದನ್ನಿಲ್ಲ ಅಂತ ಒಟ್ಟೆ ಅವರು ಹಾಲನ್ನು ಬಳಸದೇ ಇರೋದ್ರಿಂದ ಅವರಿಗೆ ಪ್ರೋಸ್ಟೇಟ್ ಪ್ರಾಬ್ಲಮ್ ಇಲ್ಲ, ಬ್ರೆಸ್ಟ್ ಕ್ಯಾನ್ಸರ್ ಇಲ್ಲ, ಹಾರ್ಟ್ ಮತ್ತು ಡಯಾಬಿಟಿಸ್ ಕಾಯಿಲೆಗಳು ಚೀನಿಯರಲ್ಲಿ ಕಂಡುಬರ್ತಾ ಇಲ್ಲ. 1990ರಲ್ಲಿ ಹೃದ್ರೋಗದಿಂದ ಭಾರತದಲ್ಲಿ ಸತ್ತವರು 1.1 ಮಿಲಿಯನ್ ಜನ. 1998 ಅಂದರೆ 8 ವರ್ಷದ ನಂತರ 1.5 ಮಿಲಿಯನ್ ಜನ ಜಾಸ್ತಿ ಆಯಿತು ಅಂತ ಒಂದು ವರದಿ ಹೇಳ್ತಾ ಇದೆ. ಹಿಂದಿನ ಕಾಲದಲ್ಲಿ ಹಸುಗಳು ಅಡವಿಗೆ ಹೋದ ಮೇದು ಬರ್ತಾ ಇತ್ತು. 1 ಲೀಟರ್ ಹಾಲು ಹಿಂಡಬೇಕಾದ್ರೆ ಬಹಳ ಕಷ್ಟ ಇತ್ತು. ಆದರೆ ಇಂದು ನಿಂತಲ್ಲೇ ನಿಂತಿರ್ತವೆ. ಇವತ್ತು ನಾನು ಧಾರವಾಡ ಹತ್ತಿರ ಒಂದು ಡೈರಿ ಇದೆ. ಆ ಡೈರಿ ಹೋಗಿ ನೋಡಿದಾಗ ಅಲ್ಲಿ ಸುಮಾರು ಒಂದು ಹಸು 55 ಲೀಟರ್ ಹಾಲನ್ನು ಕೊಡ್ತಾ ಇದೆ. ಅಂದರೆ ಲೆಕ್ಕ ಹಾಕಿ ಅದನ್ನು ಒಂದು ಫ್ಯಾಕ್ಟ್ರಿ ಥರ ನಾವು ಮಾಡಿದ್ದೀವಿ. ಹಸುಗಳಿಗೆ ಸಾಮಾನ್ಯವಾಗಿ ಇನಿ ಅಂತಿರ್ತದೆ, ಬೆನ್ನ ಮೇಲೆ ಒಂದು ಇನಿ ಅಂತ ಬರುತ್ತೆ. ಅದು ಇದ್ದರೆ ಅದು ಒಳ್ಳೆಯದು. ಅದು ಈ ಡೈರಿ ಆಕಳಲ್ಲಿ ಅದಿಲ್ಲ. ಅದು ಇರೋದರಿಂದ ಏನಾಗುತ್ತೆ, ಆ ಒಂದು ಹಾಲಿನಲ್ಲಿ ನಾವು ಬಂಗಾರ ಇರುತ್ತೆ. ಅಚ್ಚರು ಬಂಗಾರ, ಆಕಳ ಹಾಲಿನಲ್ಲಿ ಅಚ್ಚರು ಬಂಗಾರ ಅಂತ ನಮ್ಮಲ್ಲಿ ಒಂದು ಗಾದೆ ಮಾತು ಬರುತ್ತೆ. ಆ ಇನಿ ಇದ್ದ ಹಾಲು ಅಂದರೆ ದೇಶಿ ಆಕಳುಗಳು, ಮಲೆನಾಡು ಗಿಡ್ಡ ಇರ್ಬೋದು, ದೇಶಿ ತಳಿಗಳು ಯಾವುದೇ ಇದ್ದು ಅವು ಒಳ್ಳೆಯದು. ಅವು ಇದ್ದರೆ ತಗೋಬೋದು. 1 ಲೀಟ್ರ್ ಹಿಂಡೋದು ಕಷ್ಟ. ಅದು ಕಾಸಿ ಮನೆಯಲ್ಲಿ ಆ ಇಡೀ ಓಣಿಗೆಲ್ಲ ವಾಸನೆ ಬರುತ್ತೆ. ಇವತ್ತು ನಾವು ಎಷ್ಟು ಹಾಲು ಕಾಸಿದ್ರೂ ವಾಸನೆ ಬರೋದಿಲ್ಲ. ಹಿಂದೆ ಏನು ಮಾಡ್ತಾಯಿದ್ರು, ಹೆಪ್ಪು ಹಾಕ್ಬೇಕತ್ತೀರ ದಿವಸ ಸ್ವಲ್ಪ ಕೆನೆಯನ್ನು ತೆಗೆದಿಟ್ಟು 1 ವಾರ ಆದಮೇಲೆ ಬೆಣ್ಣೆ ಕಡಿತಾಯಿದ್ರು. ಇವತ್ತು ಇಷ್ಟು ದಪ್ಪ ಬೆಣ್ಣೆ ಬರ್ತಾಯಿದೆ. ಕಾಸಿದಂಗೆ ಬೆಣ್ಣೆ ಜಾಸ್ತಿ ಬರ್ತಾಯಿದೆ, ವಾಸನೆ ಅನ್ನೋದೇ ಇಲ್ಲ. ಹಾಗಾಗಿ ಈ ಹಾಲನ್ನು ಉತ್ಪತ್ತಿ ಮಾಡೋದು, ಈ ಹಾಲನ್ನು ಒಂದು ಕ್ಷೀರ ಕ್ರಾಂತಿ ಒಬ್ಬರು ಮಾಡಿದರು, ಕುರಿಯನ್ ಅಂತ. ಈ ಕುರಿಯನ್ ಅವರು ಈ ಕ್ಷೀರ ಕ್ರಾಂತಿಗೆ ಕಾರಣರಾದವರು. ಭಾರತದಲ್ಲಿ ಹಾಲಿನ ಹೊಳೆ ಹರಿಸಿದವರು ಮಿಸ್ಟರ್ ಕುರಿಯನ್ ಅಂತ. ಆ ಕುರಿಯನ್ ಅವರು ಹಾಲು ತಮ್ಮ ಜನ್ಮದಲ್ಲೇ ಕುಡಿದಿರಲಿಲ್ಲಂತೆ. ಗಾಂಧೀಜಿಯವರು ಸಹಿತ ಹಾಲನ್ನು ಅವರು ಬೇಡ ಅಂತ ಹೇಳ್ತಾಯಿದ್ರು. ಹಾಲು ಒಳ್ಳೆಯದಲ್ಲ ಅಂತ ಗಾಂಧೀಜಿಯವರ ಒಂದು ಅಭಿಪ್ರಾಯ ಆಗಿತ್ತು. ಅವರು ಜನ ಒತ್ತಾಯ ಮಾಡಿ ಅವರಿಗೆ ಮೇಕೆ ಹಾಲು, ಬೇರೆ ಹಾಲನ್ನು ಕುಡಿರಿ, ಕುರಿ ಹಾಲು ಒಳ್ಳೆಯದು ಅಂತ ಅವರಿಗೆ ಹೇಳ್ತಾಯಿದ್ರು. ಇನ್ನು ವೆಜಿಟೇರಿಯನ್ ಕಾಂಗ್ರೆಸ್ ಅಂತಿದೆ. ಅವರು ಏನು ಹೇಳ್ತಾ ಇದ್ದಾರೆ, ಲಂಡನ್ನಲ್ಲಿ ಅದರ ಹೆಡ್ ಆಫೀಸ್ ಇದೆ. ಅವರು ಹಾಲು ಆಕಳಿಂದ ಬರುತ್ತೆ, ಅದು ಮಾಂಸಾಹಾರ ಅಂತ ಹೇಳ್ತಾ ಇರೋದು. ಸೊ ಅದು ಸಸ್ಯ ಅಲ್ಲ, ಅವರು ಮಾಂಸಾಹಾರ ಅಂತ ಅಲ್ಲಿ ತಿಳ್ಕೊತಾರೆ. ಅವರು ಆಕಳದಿಂದ ಹಾಲಿನಿಂದ ಮಾಡಿದ ಪ್ರಾಡಕ್ಟನ್ನು ಮುಟ್ಟೋದಿಲ್ಲ. ಹಾಗಾಗಿ ಹಾಲನ್ನು ಆದಷ್ಟು ನೆಗಡಿ, ಕೆಮ್ಮು, ಕಫ ಇತ್ತಂದರೆ ದಯವಿಟ್ಟು ತೊಗೋಬೇಡಿ. ಸ್ಕಿನ್ ಪ್ರಾಬ್ಲಮ್ ಇದ್ದರೆ ದಯವಿಟ್ಟು ತೊಗೋಬೇಡಿ. ಇಲ್ಲದೆ ಹೋದರೆ ತೊಗೊಳ್ಳಿ. ಮಕ್ಕಳಲ್ಲಿ ಹಾಲನ್ನು ಜೀರ್ಣ ಮಾಡ್ಕೋಬೋದು, ದೊಡ್ಡವರಲ್ಲಿ ಹಾಲು ಜೀರ್ಣ ಆಗೋದಿಲ್ಲ. ಇನ್ನೊಂದು ನಾವು ಗಮನಿಸಬೇಕು, ಪ್ರಕೃತಿಯಲ್ಲಿ ಯಾವುದೇ ಪ್ರಾಣಿ ಮತ್ತೊಂದು ಪ್ರಾಣಿ ದೊಡ್ಡದಾದ ಮೇಲೆ ಹಾಲು ಕುಡಿಯೋದಿಲ್ಲ. ಮನುಷ್ಯ ಒಬ್ಬ ಮಾತ್ರ ಆಕಳ ಹಾಲು ಕುಡಿತಾನೆ, ಆಡಿನ ಹಾಲು ಕುಡಿತಾನೆ, ಎಮ್ಮೆ ಹಾಲು, ಆಮೇಲೆ ಕತ್ತೆ ಹಾಲು, ಈ ರೀತಿಯಾಗಿ ಬೇರೆ ಬೇರೆ ಹಾಲುಗಳನ್ನು ಕುಡಿಯೋದು ಒಬ್ಬ ಆಮೇಲೆ ಕೊನೆಗೆ ಆಲ್ಕೋಹಾಲ್ ಕುಡಿತಕ್ಕಂಥ ಪರಿಸ್ಥಿತಿ ಬಂದಿದೆ. ಅಂದರೆ ಮೆಡಿಸಿನ್ನಲ್ಲಿ ಸಹಿತ ನಾವು ಆಲ್ಕೋಹಾಲ್ ಕುಡಿಲಿಲ್ಲ ಅಂದರೂ ಮೆಡಿಸಿನ್ನಲ್ಲಿ ಆಲ್ಕೋಹಾಲ್, ಎಲ್ಲ ಮೆಡಿಸಿನ್ ಆಲ್ಕೋಹಾಲ್ನ ತಯಾರಾಗಿದ್ದಾವೆ. ಹಾಗಾಗಿ ಹಾಲನ್ನು ತಾವು ಬಳಸುವುದನ್ನು ಕಡಿಮೆ ಮಾಡೋದು ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು. ತೊಂದರೆ ಇಲ್ಲ ಅಂದರೆ ಹಾಲನ್ನು ಕಂಪ್ಲೀಟಾಗಿ ತಾವು ಕುಡಿಬೋದು. ಇದರ ಜೊತೆಗೆ ಬೇರೆ ಹಾಲನ್ನು ಮಾಡಿ ಕುಡಿಬೋದು. ಯಾವುದಂದರೆ ಧಾನ್ಯಗಳಿಂದ ಮಾಡಿರಿ, ತೆಂಗಿನ ಹಾಲಾಗಲಿ, ಎಳ್ಳಿನ ಹಾಲು, ಶೇಂಗಾ ಹಾಲು, ಬಾದಾಮಿ, ಗೋಡಂಬಿ, ಇದನ್ನೆಲ್ಲ ನಾವು ಮಾಡಿ ಕುಡಿಬೋದಾಗಿದೆ.
ಈ ರೀತಿ ಹಾಲಿನ ಉತ್ಪನ್ನವನ್ನು ಸಾಧ್ಯ ಆದಷ್ಟು ಕಡಿಮೆ ಮಾಡೋಣ. ಇನ್ನು ಕೊನೆಯದಾಗಿ ಜೇನುತುಪ್ಪ, ಲಾಸ್ಟ್ ಒಂದು ಐಟಮನ್ನು ನಾವು ನೋಡಬೇಕು. ಜೇನುತುಪ್ಪ ಬಹಳ ಒಳ್ಳೆಯದು. ಅದು ಜೇನು ತಿಂದ ಏನು ಇದನ್ನು ತೊಗೊಂಡು ಬಂದು ಅದು ವಾಂತಿ ಮಾಡಿದ್ದು ಸೆಕೆಂಡ್ ಹ್ಯಾಂಡ್ ಫುಡ್ ಅಂತ ಕರಿತಾ ಇದ್ದೀವಿ. ಇದ್ದರೂ ಪರವಾಗಿಲ್ಲ, ಔಷಧೀಯ ಗುಣ ಆ ಜೇನಿನಲ್ಲಿ ಇದೆ. ಸುಟ್ಟ ಗಾಯಗಳಿಗೆ, ಇತರೆ ಗಾಯಗಳಿಗೆ ಜೇನುತುಪ್ಪ ಲೇಪನ ಬಹಳ ಒಳ್ಳೆಯದು. ಕೆಮ್ಮಿಗೆ, ಮಕ್ಕಳಿಗೆ ಒಂದು ಒಳ್ಳೆಯ ಔಷಧಿಯಾಗಿ ಕೆಲಸ ಮಾಡುತ್ತೆ. ಗಂಟಲು ತೊಂದರೆ ಇರ್ಬೋದು. ಆಹಾರದಲ್ಲಿ ರುಚಿ ಹೆಚ್ಚಿಸಲಿಕ್ಕೆ ಜೇನುತುಪ್ಪವನ್ನು ಸೇವಿಸಿ. ಕರಡಿ ಏನು ಮಾಡ್ತದೆ ಗಮನಿಸ್ಬೇಕು ನಾವು. ಹಲಸಿನನ್ನು ಕಿತ್ಕೊಂಡು ಬರ್ತದಂತ ಕರಡಿ. ಅಷ್ಟು 10-12 ಫೂಟ್ ಎತ್ತರದಿಂದ ಕಿತ್ತುಬಿಟ್ಟು ಹಣ್ಣಾಗಿದ್ದೇ ಕೀಳುತ್ತೆ. ನಾವು ಕಾಯಿ ಕೀಳ್ತಿರ್ತೀವಿ. ಅದ್ರ ಜೊತೆಗೆ ಅದು ಜೇನುತುಪ್ಪವನ್ನು ಬಿಡಿಸಿಕೊಂಡು ಬಂದು ಉಂಡೆ ಥರ ಮಾಡಿ ಕಟ್ಟಿಟ್ಬಿಟ್ಟು ಆಮೇಲೆ ಹೋಗಿ ತನ್ನ ಮಕ್ಕಳನ್ನು ಕರ್ಕೊಂಡು ಬಂದು ಆ ಹಲಸಿನ ಹಣ್ಣು ಮತ್ತು ಜೇನುತುಪ್ಪ ಸೇರಿಸಿ ಕಟ್ಟಿದ ಉಂಡೆಯನ್ನು ಮಕ್ಕಳಿಗೆ ಕೊಡುತ್ತೆ ಅಂತ ನೋಡಿ. ಸೊ ಹಲಸಿನ ಹಣ್ಣು ತಿನ್ನುವಾಗ ನೀವು ಜೇನುತುಪ್ಪವನ್ನು ಸೇರಿಸಿ ತಿನ್ನೋದು ಬಹಳ ಒಳ್ಳೆಯದು. ಇದರ ಜೊತೆಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ಆಗಿ ಈ ಜೇನುತುಪ್ಪ ಕೆಲಸ ಮಾಡುತ್ತೆ. ಜೇನು ಶುದ್ಧವಾದ ಸಕ್ಕರೆ, ಅದರಲ್ಲಿ ಕೊಬ್ಬಿಲ್ಲ, ಪ್ರೋಟೀನ್ ಮತ್ತು ಫೈಬರ್ ಅಲ್ಪ ಪ್ರಮಾಣದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಜೇನಿನಲ್ಲಿ ಬಹಳಷ್ಟು ವಿಟಮಿನ್ ಮತ್ತು ಮಿನರಲ್ಗಳು ಸಹಿತ ಅಲ್ಪ ಪ್ರಮಾಣದಲ್ಲಿದೆ. ನಮ್ಮ ಆರೋಗ್ಯವನ್ನು ಉತ್ತಮಪಡಿಸಲಿಕ್ಕೆ ಸಸ್ಯಗಳ ಒಂದು ಸಂಯುಕ್ತಗಳು, ಅದರಲ್ಲಿ ಪ್ಲ್ಯಾಂಟ್ ಕಾಂಪೌಂಡ್ಸು ಜಾಸ್ತಿ ಇದೆ. ಜೇನುತುಪ್ಪ ಅಲರ್ಜಿಯನ್ನು ಕಡಿಮೆ ಮಾಡುತ್ತೆ, ನಿದ್ದೆ ಬರಲಿಕ್ಕೆ ಸಹಾಯಕ ಆಗುತ್ತೆ. ಅದು ಸೆರೋಟೋನಿನ್ ಮತ್ತು ಇನ್ಸುಲಿನ್ ಜಾಸ್ತಿ ಆಗುತ್ತೆ, ಅದರ ಲೆವೆಲ್ ಜಾಸ್ತಿ ಆಗುತ್ತೆ. ಶರೀರ ಅದನ್ನು ಮೆಟಾಲಿನ್ ಆಗಿ ಪರಿವರ್ತಿಸ್ತಾ ಇದೆ ಮತ್ತು ನಮ್ಮ ಜ್ಞಾಪಶಕ್ತಿಯನ್ನು ಜೇನುತುಪ್ಪ ಇಂಪ್ರೂವ್ ಮಾಡುತ್ತೆ. ಹಾಗಾಗಿ ಜೇನುತುಪ್ಪವನ್ನು ನಾವು ಸೇವಿಸ್ಬೋದು. ತಲೆ ಹೊಟ್ಟು ಯಾರಿಗಾರ ಇದ್ದರೆ ಜೇನುತುಪ್ಪವನ್ನು ಡೈಲ್ಯೂಟ್ ಮಾಡಿ ಒಂದು ಸ್ವಲ್ಪ ನೀರಿನಲ್ಲಿ ಕಲಿಸ್ಕೊಂಡ್ಬಿಟ್ಟು ತಲೆಗೆ ಹಚ್ಚಿ 1-3 ತಾಸು ಬಿಟ್ಟು ತದನಂತರದಲ್ಲಿ ನಾವು ಸ್ನಾನ ಮಾಡೋದರಿಂದ ಈ ತಲೆಹೊಟ್ಟನ್ನು ನಾವು ನಿವಾರಣೆ ಮಾಡ್ಕೊಳ್ಬೋದಾಗಿದೆ. ಅದರ ಜೊತೆಗೆ ನಮ್ಮ ಡೈಜೆಷನ್ ಸುಲಭ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಎಲಿಮಿನೇಷನ್ ಅಂದರೆ ಹೊರಗೆ ಹಾಕಲಿಕ್ಕೆ ಜೇನುತುಪ್ಪ ಬಹಳ ಒಳ್ಳೆಯದು. IBS ಪ್ರಾಬ್ಲಮ್ ಅಂತ ಒಂದು ಇದೆ. IBS ಅಂದ್ರೇನು? ಇರಿಟೇಬಲ್ ಬೌಲ್ ಸಿಂಡ್ರೋಮ್. ಅದಕ್ಕೂ ಸಹಿತ ಹನಿ ಬಹಳ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ನಮ್ಮಲ್ಲಿ LDL ಕೊಲೆಸ್ಟ್ರಾಲ್ ಅದನ್ನು ಇದು ಕಡಿಮೆ ಮಾಡುತ್ತೆ, LDLನ್ನು, ಮತ್ತು HDL ಕೊಲೆಸ್ಟ್ರಾಲನ್ನು ಜಾಸ್ತಿ ಮಾಡುತ್ತೆ. ಹಾಗಾಗಿ ಜೇನುತುಪ್ಪ ಬಹಳ ಒಳ್ಳೆಯದಂತ ಹೇಳಿಬಿಟ್ಟು ಜಾಸ್ತಿ ತೊಗೊಳ್ಳೋದು ಒಳ್ಳೆಯದಲ್ಲ. ಯಾಕೆಂದರೆ ಅಮೃತನೂ ಸಹಿತ ವಿಷ ಅಂತ, ಜಾಸ್ತಿ ತೊಗೊಂಡಿರೋದು ವಿಷ ಅಂತ ನಾವು ಕೇಳಿದ್ದೇವೆ. ಹಾಗಾಗಿ ನಾವು ಎಷ್ಟು ಬೇಕೋ ಅಷ್ಟು ಸೂಕ್ತ ಪ್ರಮಾಣದಲ್ಲಿ ಬೆಲ್ಲದ ಬದಲಿ, ಸಕ್ಕರೆ ಬದಲಿ ಈ ಜ್ಯೂಸಲ್ಲಿ ನಾವು ಜೇನುತುಪ್ಪವನ್ನು ಹಾಕಿ ತೆಗೆದುಕೊಳ್ಳೋದು ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು. ಡಯಾಬಿಟಿಕ್ ಪೇಷಂಟು ಸಹಿತ ಅವರು ಬಿಲೋ 200 ಇದ್ದರೆ ಜೇನುತುಪ್ಪವನ್ನು ಬಳಸ್ಬೋದು, ಏನು ತೊಂದರೆ ಇಲ್ಲ. ಅಬೋ 200 ಮೇಲೆ ಏನಾದ್ರು ಡಯಾಬಿಟಿಕ್ ಶುಗರ್ ಲೆವೆಲ್ ಇತ್ತಂದರೆ ಅವರು ಅದನ್ನು ಬಳಸಬಾರ್ದು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಬಂಧುಗಳೇ, ಇವತ್ತು ನಾವು ರಾಜಸಿಕ ಆಹಾರದ ಬಗ್ಗೆ ನಾವು ಚಿಂತನೆಯನ್ನು ಮಾಡಿದ್ದೀವಿ. ರಾಜಸಿಕ ಆಹಾರದಲ್ಲಿ ಈಗಾಗಲೇ ತಮಗೆ ತಿಳಿಸಿರುವಂತೆ ಭೂಮಿಯ ಕೆಳಗಡೆ ಬೆಳೆದ ತರಕಾರಿಗಳು, ಹೋಲ್ಸಮ್ ಸೀರಿಯಲ್ಸ್ ಆ್ಯಂಡ್ ಪಲ್ಸಸ್ ಅವುಗಳನ್ನು ನೋಡಿದ್ದೀವಿ. ಡ್ರೈ ಫ್ರೂಟ್ಸ್ ಮತ್ತು ನಟ್ಸು, ಹಾಲು ಮತ್ತು ಜೇನುತುಪ್ಪ ಇವುಗಳನ್ನು ಮಿತವಾಗಿ ಹಿತವಾಗಿ ಬಳಸಬೇಕು. 40-50 ವರ್ಷ ತನಕ ನಾವು ಸ್ವಲ್ಪ ಹೆಚ್ಚು ಕಡಿಮೆ ತಿಂದರೂ ನಡೆಯುತ್ತೆ. 40-50 ವರ್ಷ ಆದಮೇಲೆ ಅದನ್ನು ಆದಷ್ಟು ನಾವು ಈ ಆಹಾರವನ್ನು ಕಡಿಮೆ ಮಾಡಬೇಕು. ಕಾಯಿಲೆ ಬಂದಾಗ ಈ ಆಹಾರವನ್ನು ನಾವು ತೆಗೆದುಕೊಳ್ಬಾರ್ದು. ಈ ಆಹಾರವನ್ನು ಬಿಟ್ಟು ಬರೀ ಸಾತ್ವಿಕದಲ್ಲಿ ಬಂದೀವಂದರೆ ನಮ್ಮ ರೋಗದಿಂದ ನಾವು ಮುಕ್ತ ಜೀವನವನ್ನು ನಡೆಸ್ಬೋದಾಗಿದೆ. ಇನ್ನು ಉಳಿದ ತಾಮಸಿಕ ಆಹಾರ ಯಾವ ಬರ್ತವೆ, ತಾಮಸಿಕ ಆಹಾರದಲ್ಲಿ ಅವುಗಳನ್ನು ಹೇಗೆ ನಾವು ಉಪಯೋಗ ಮಾಡಬೇಕು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಪ್ರಿಯ ವೀಕ್ಷಕರೇ, ಇಂದಿನ ಕಾರ್ಯಕ್ರಮ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೇನೆ. ಇದನ್ನು ಬರೀ ನಾನು ಹೇಳಿದ್ರ ಮೇಲೆ ತಾವು ಅವಲಂಬಿಸ ಮಾಡಬೇಡಿ. ಪ್ರಕೃತಿ ಚಿಕಿತ್ಸಾ ವೈದ್ಯರು ಅಥವಾ ತಜ್ಞರನ್ನು ಸಂಪರ್ಕಿಸಿ ಇಲ್ಲಿ ಹೇಳಿದಂಥ ವಿಷಯವನ್ನು ನೀವು ಚಿಂತನೆ ಮಾಡಿ, ಚರ್ಚೆ ಮಾಡಿ, ಪ್ರಯೋಗ ಮಾಡಿ, ನಿಮಗೆ ಸೂಕ್ತ ಕಂಡರೆ ಅದನ್ನು ಅಳವಡಿಸಿಕೊಂಡು ಆರೋಗ್ಯವಂತ ಜೀವನವನ್ನು ನಡೆಸಿ ಮತ್ತು ನಿರಂತರವಾಗಿ ನೋಡ್ತಾ ಇರಿ ಬಸವ TV. ಸಂಸ್ಕಾರದ ಬೆಳಕು. ಸರ್ವರಿಗೂ ಶರಣು ಶರಣಾರ್ಥಿ.